ಈ ಈ ಅಧಿವೇಶನದಲ್ಲಿ ನಿಮ್ಮ ಏಕಾಂಗಿ ಹೋರಾಟ ಇರುತ್ತೆ. ಬಿಜೆಪಿಯಲ್ಲಿ ಇದ್ದಾಗೂ ಸಹ ಏಕಾಂಗಿ ಹೋರಾಟ ಮಾಡಿ ಅಲ್ಲಿಯ ರಾಜ್ಯಾಧ್ಯಕ್ಷನೇ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಅನಿವಾರ್ಯ ನಮ್ಮ ಹೋರಾಟ ಏಕಾಂಗಿ ಮಾಡಬೇಕಾಗಿತ್ತು. ಮತ್ತು ಕಾಂಗ್ರೆಸ್ನ ಒಳಜಗಳದಿಂದ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯಾಗಿ ಆಡಳಿತ ಮಾಡುವುದಿಲ್ಲ. ಕಾಂಗ್ರೆಸ್ ಮುಸ್ಲಿಮರ ಒಂದು ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ. ಈಗ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಪೊಲೀಸರ ಬಗ್ಗೆ ಮಾಹಿತಿ ಇದೆ. ಯಾವುದೇ ಕ್ರಮ ತಗೋಬಾರ್ದಿಲ್ಲ ಅಂತ ಮುಸ್ಲಿಂ ಹೋಟೆಲ್ ಬ್ಯಾಂಕ್ ಮೇಲೆ ಪರಿಣಾಮ ಆಗ್ತದೆ ಅಂತ ಹೇಳಿ ಇದು ಬಹುಶಃ ಪಶ್ಚಿಮ ಬಂಗಾಳಕ್ಕಿಂತ ಹೆಚ್ಚು ಭಯಾನಕವಾದಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಮತ್ತೊಂದು ಅಶ್ವವೇಗ ಜೊತೆ ಮಾತನಾಡೋದಕ್ಕೆ ಯತ್ನಾಳ್ ಅವರಿದ್ದಾರೆ, ಅವ್ರಿಗೆ ಮಾತಾಡಿಸ್ತಾ ಹೋಗೋಣ. ಸರ್, ಉಚ್ಚಾಟನೆ ಆದ ಬಳಿಕ ಈಗ ನಿಮ್ಮ ಮೊದಲ ಅಧಿವೇಶನ ಕೂಡ ಬರ್ತಾ ಇದೆ. ಈ ಅಧಿವೇಶನದಲ್ಲಿ ನಿಮ್ಮ ಏಕಾಂಗಿ ಹೋರಾಟ ಇರುತ್ತಾ ಅಥವಾ ನಿಮ್ಮ ಜೊತೆ ಏನ್ ಈ ಹಿಂದೆ ರೆಬಲ್ಸ್ ಟೀಮ್ ಅಂತಿದ್ರು ಅವರೆಲ್ಲರೂ ಸೇರಿ ನೀವು ಹೋರಾಟ ಮಾಡ್ತೀರಾ? ಹೆಂಗಿರುತ್ತೆ ಸರ್? ನೋಡಿ, ನಾವು ಯಾವಾಗಲೂ ವಿಧಾನಸಭೆಯಲ್ಲಿ ಬಿಜೆಪಿಯಲ್ಲಿ ಇದ್ದಾಗೂ ಸಹ ಏಕಾಂಗಿ ಹೋರಾಟ ಮಾಡ್ತಿದ್ದೆ. ಯಾಕಂದರೆ ಅಲ್ಲಿಯ ರಾಜ್ಯಾಧ್ಯಕ್ಷನೇ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಅನಿವಾರ್ಯ ನಮ್ಮ ಹೋರಾಟ ಏಕಾಂಗಿಯಾಗಿ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ನಮ್ದೇನು ಟೀಮ್ ಇತ್ತಲ್ಲ, ಅವರೆಲ್ಲ ಅಸಮಾಧಾನದಲ್ಲಿದ್ದಾರೆ. ಅವ್ರು ಹೆಂಗೆ ವಿಧಾನಸಭೆಯಲ್ಲಿ ಚಟುವಟಿಕೆ ಮಾಡ್ತಾರೋ ಅವಾಗೆ ಕಾದು ನೋಡ್ಬೇಕಟ್ಟೆ. ಸರ್, ನೀವೇನ ಈ ಬಾರಿ ಹೋರಾಟ ಮಾಡೋದಕ್ಕೆ ಅಂತ ಸಪರೇಟ್ ಆಗಿ ಒಂದಿಷ್ಟು ಟಾಪಿಕ್ಸ್ ಗಳನ್ನ ಏನಾದ್ರು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಸರ್ ಏಕಾಂಗಿ ಹೋರಾಟ ಮಾಡೋದಕ್ಕೆ? ನಿಶ್ಚಿತವಾಗಿ ಸಾಕಷ್ಟು ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ಇವತ್ತು ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮತ್ತು ಕಾಂಗ್ರೆಸ್ನ ಒಳಜಗಳದಿಂದ ಮುಖ್ಯಮಂತ್ರಿ ಯಾರು ಅನ್ನೋಂಥದ್ದರ ಒಂದು ಗೊಂದಲದಿಂದ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಆಗಲಿ ಆಡಳಿತ ಅನ್ನೋಂಥದ್ದು ಇರುವುದಿಲ್ಲ. ಅದನ್ನು ಎಳೆಯಾಗಿ ಬಿಚ್ಚಿ ಈ ಸರ್ಕಾರವನ್ನು ತೆರಾಟೆಗೆ ತಗೋಬೇಕಂತ ನಾನು ನಿರ್ಣಯ ಮಾಡಿದ್ದೇನೆ. ಸರ್, ಇನ್ನು ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ಹೋದ್ರೆ, ಮೊನ್ನೆ ಅಷ್ಟೇ ಮಹಾರಾಷ್ಟ್ರದ ಪೊಲೀಸ್ ಆಗಿರ್ಬೋದು, ಗುಜರಾತ್ನ ಪೊಲೀಸ್ ಆಗಿರ್ಬೋದು, ಬೇರೆ ಬೇರೆ ರಾಜ್ಯದ ಪೊಲೀಸರು ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ಅಂದ್ರೆ ಕಲ್ಪ್ರಿಟ್ಸ್ ಗಳನ್ನ ಹಿಡಿದಿದ್ದಾರೆ. ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಏನಾಗಿದೆ ಅಂತ ಸಾರ್ವಜನಿಕರ ಪ್ರಶ್ನೆ ಆಗಿದೆ ಸರ್. ನೋಡಿ, ದೇಶ ವಿರೋಧಿ ಚಟುವಟಿಕೆ ಮಾಡೋರು, ಭಯೋತ್ಪಾದನೆ ಮಾಡೋರು ಮುಸ್ಲಿಮರು. ಕಾಂಗ್ರೆಸ್ಸು ಮುಸ್ಲಿಮರ ಒಂದು ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದೆ. ಅವ್ರು ಯಾರನ್ನ ಭಯೋತ್ಪಾದಕನ ಹಿಡಿದು ನೋಡ್ರಿ, ಇವತ್ತೊಂದು ಇದರ ಕೇಸ್ನಲ್ಲಿ ಇವತ್ತೊಂದು ಖುಲಾಸೆ ಆದ್ರೆ ಎಲ್ಲರೂ ಏನೋ ಒಂದು ಇದು ಕ್ಷೇತ್ರ ಇದು ಆಯ್ತಲ್ಲ. ಈಗ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಪೊಲೀಸರ ಮೇಲೆ ಮಾಹಿತಿ ಇದೆ. ಆದರೆ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್, ಗೃಹ ಮಂತ್ರಿಗಳು ಅವ್ರನ್ನ ಅರೆಸ್ಟ್ ಮಾಡಬೇಡಿ, ಅವ್ರು ಯಾವುದೇ ಕ್ರಮ ತೊಗೋಬೇಡಿ, ಇಲ್ಲಾಂದ್ರೆ ಮುಸ್ಲಿಂ ಹೋಟೆಲ್ ಬ್ಯಾಂಕ್ ಮೇಲೆ ಪರಿಣಾಮ ಆಗ್ತದೆ ಅಂತ ಹೇಳಿ ಇವತ್ತು ಏನು ಇವರೊಂದು ದೇಶದ ವಿರೋಧಿ ಚಟುವಟಿಕೆ ಮಾಡೋರಿಗೂ ಸಹ ಹಿಡಿಲಾರ್ದೇ ಇವತ್ತು ಗುಜರಾತ್ನವ್ರು ಬಂದು ಹಿಡಿತಾರೆ, ಮಹಾರಾಷ್ಟ್ರದವ್ರು ಬಂದು ಹಿಡಿತಾರೆ, NIAದವ್ರು ಬಂದು ಅವ್ರು ಸ್ವಯಂ ಪ್ರೇರಿತವಾಗಿ ಇವತ್ತು ಕೇಸ್ ದಾಖಲೆ ಮಾಡ್ಕೋತಾರೆ, ED ಅವ್ರು ಬಂದು ಸ್ವಯಂ ಪ್ರೇರಿತವಾಗಿ ಇವತ್ತು ಕೇಸ್ ದಾಖಲೆ ಮಾಡ್ಕೊತಾ ಇದ್ದಾರೆ. ಅಂದರೆ ಕರ್ನಾಟಕ ಸರ್ಕಾರ ಇದು ಏನೋ ಒಂದು ಹಿಂದುತ್ವ ಅನ್ನುವಂಥ ನಾವು ತುಳಿದು ಬಿಟ್ಟರೆ ಮತ್ತೊಂದು ಏನೂ ಕೆಲಸ ಮಾಡ್ತಾ ಇಲ್ಲ. ಕೇವಲ ಮುಸ್ಲಿಮರ ತುಷ್ಟೀಕರಣ. ಇದು ಬಹುಶಃ ಪಶ್ಚಿಮ ಬಂಗಾಳಕ್ಕಿಂತ ಹೆಚ್ಚು ಭಯಾನಕವಾದಂಥ ಪರಿಸ್ಥಿತಿ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಸರ್. ಮತ್ತೆ ಅದೇ ರೀತಿಯಾಗಿ ನೋಡ್ತಾ ಹೋದ್ರೆ ರಸಗೊಬ್ಬರದ ವಿಚಾರದ ಕೂಡ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ನಡುವೆ ತಿಕ್ಕಾಟ ನಡೀತಾನೆ ಇದೆ. ರಾಜ್ಯ ಸರ್ಕಾರದವ್ರು ಕೇಂದ್ರ ಸರ್ಕಾರದ ಮೇಲೆ ಆಗ್ತಿದ್ದಾರೆ, ಕೇಂದ್ರ ಸರ್ಕಾರದವ್ರು ರಾಜ್ಯ ಸರ್ಕಾರದ ಮೇಲೆ ಆಗ್ತಿದ್ದಾರೆ. ಇದರ ಸಂಪೂರ್ಣ ಮಾಹಿತಿ ಯಾರು ಕೊಡ್ತಾರೆ ಸರ್, ಅಂದ್ರೆ ಸಾರ್ವಜನಿಕರಿಗೆ? ನೋಡಿ, ಈಗಾಗಲೇ ಕೆಲವೊಂದು ಕಾಂಗ್ರೆಸ್ ಮುಖಂಡರು ನಾನು ಮುಂದೆ ಹೇಳಿದ್ರು, ಕೇಂದ್ರ ಸರ್ಕಾರ ಸಾಕಷ್ಟು ಗೊಬ್ಬರ ಕರ್ನಾಟಕ ಅಲಾಟ್ಮೆಂಟ್ ಮಾಡಿದೆ, ಅದನ್ನು ಸರಿಯಾಗಿ ಇವತ್ತು ರೈತರಿಗೆ ಕೊಡುವಂಥ ಕೆಲಸ ಮಾಡಲಾರ್ದು ಕಾಂಗ್ರೆಸ್ಸು. ಇನ್ನೂ ತನ್ನ ಬೇಡಿಕೆ ಇದ್ದರೆ ಪ್ರಧಾನಮಂತ್ರಿ ಹತ್ರ ಹೋಗಿ, ಪೆಟ್ರೋಲಿಯಂ ಮತ್ತು ರಾಸಾಯನಿಕ ಗೊಬ್ಬರ ಮಿನಿಸ್ಟರ್ ಭೇಟಿಯಾಗಿ ಮಾರ್ಚ್ ತಿಂಗಳಲ್ಲೇ ಪೂರ್ವಭಾವಿ ತಯಾರಿ ಮಾಡ್ಕೋಬೇಕು. ಮುಂದಿನ ಮಾನ್ಸೂನ್ ಹೆಂಗಿದೆ, ಎಷ್ಟು ನಮ್ಮ ಬೇಡಿಕೆ ಇದೆ, ಇದನ್ನೆಲ್ಲ ಲೆಕ್ಕ ಹಾಕಿ ರಾಜ್ಯ ಸರ್ಕಾರ ಡಿಮಾಂಡ್ ಇಡಬೇಕು ಹೊರತು ಮೊದಲು ಇವ್ರು ಏನು ಡಿಮಾಂಡ್ ಇಟ್ಟಾರೆ ಕೇಂದ್ರ ಸರ್ಕಾರ ಕೊಟ್ಟಿದೆ. ಆದರೆ ಇವರು ಸರಿಯಾಗಿ ನಿರ್ವಹಣೆ ಮಾಡಲಾರ್ದು ವಿಫಲರಾಗಿ ಮೋದಿಯವರಿಗೆ ಬೈಯೋದು, ಕೇಂದ್ರ ಸರ್ಕಾರ ಬೈಯೋದು, ಇದು ಕೇವಲ ರಾಜಕೀಯ ಸ್ಟಂಟ್ ಹೊರತು ರೈತರಿಗೆ ಇವತ್ತೇನೋ ನ್ಯಾಯಯುತವಾಗಿ ಸಿಗುವಂಥ ಗೊಬ್ಬರ ಸಿಗ್ತಾ ಇಲ್ಲ, ಎಲ್ಲ ಬ್ಲ್ಯಾಕ್ನಲ್ಲಿ ಸಿಗ್ತಾ ಇದೆ. ಇದು ರಾಜ್ಯ ಸರ್ಕಾರದ ವೈಫಲ್ಯ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಒನ್ಸ್ ಅಗೇನ್ ಕೊನೆ ಪ್ರಶ್ನೆ, ಯತ್ನಾಳ್ ಅವರ ಹೊಸ ಪಕ್ಷ ಯಾವಾಗ ಘೋಷಣೆ ಮಾಡ್ತಿದ್ದಾರೆ? ಯತ್ನಾಳ್ ಅವ್ರದ್ದು ವಿಜೇಂದ್ರ ಕರ್ನಾಟಕ BJP ಅಧ್ಯಕ್ಷ ಆದಮೇಲೆ ಇಳಿದ ಮೇಲೆ ಮುಂದಿಂದು ಮತ್ತೊಂದು ಅಧ್ಯಾಯ, ಇಳಿದೇ ಇದ್ರೆ ಮತ್ತೊಂದು ಅಧ್ಯಾಯ. ಇದಾಗಿತ್ತು ವಿಜಯಪುರ ಶಾಸಕರಾದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.